ಬಡವರ ಮಗಳು ಶಾಂತಿಯನ್ನು ತುಂಬು ಕುಟುಂಬದ ರವಿ ಮನೆಗೆ ಮದುವೆ ಮಾಡಿಕೊಟ್ಟರು. ಸ್ವಲ್ಪ ದಿನಗಳು ರವಿ ಮತ್ತು ಶಾಂತಿ ತುಂಬ ಚೆನ್ನಾಗಿ ಇದ್ದರು. ನಂತರ ರವಿ ತಾಯಿ, ತಂಗಿ, ತಮ್ಮ ಹೇಳಿದ ಮಾತನ್ನು ಕೇಳಿ ಶಾಂತಿ ಕೆಲಸಕ್ಕೆ ಹೋಗಿದ್ದಾಗ ಮನೆಯನ್ನು ಬೀಗ ಹಾಕಿಕೊಂಡು ಬೇರೆ ಕಡೆ ಹೊರಟು ಹೋದ. ಅವಳು ರಾತ್ರಿ ಪೂರ್ತಿ ಅದೇ ಮನೆಯ ಎದುರುಗಡೆ ಕಾದಳು. ಆದರೆ ಅವನು ಬರಲೇ ಇಲ್ಲ. ಕೊನೆಗೆ ಅವಳು ದುಃಖದಿಂದ ಆ ಸಂಬಂಧವನ್ನು ಕಿತ್ತುಕೊಂಡು ಹೊರಟು ಹೋದಳು. ಆದರೆ ಅದೇ ರವಿ ಸುಮಾರು ವರ್ಷಗಳ ನಂತರ ಸಿಗುತ್ತಾನೆ. ಒಳ್ಳೆಯ ಸರ್ಕಾರಿ ಹುದ್ದೆಯಲ್ಲಿ ಇರುತ್ತಾನೆ. ಅದರ ಜೊತೆ ಅವನಿಗೆ ಮದುವೆ ಕೂಡ ಆಗಿರುತ್ತದೆ. ನನಗೆ ಹೇಗೆ ಮೋಸ ಮಾಡಿದೆ ಅಂತ ಅವಳು ಅವನ ಕಾಲರನ್ನು ಹಿಡಿದುಕೊಳ್ಳುತ್ತಾಳೆ. ಆಗ ಅವನು ಹೇಳಿದ ಮಾತನ್ನು ಕೇಳಿ ಬೇಸರವಾಗುತ್ತದೆ. ಅವನು ಹೇಳುತ್ತಾನೆ, ಆ ರಾತ್ರಿ ನನ್ನ ಹೆಸರು ಶಾಂತಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಆದರೆ ಅಪ್ಪ ಮಾತ್ರ ಬಡವರು. ಎಷ್ಟು ಕಷ್ಟಪಟ್ಟರೂ ಕೂಡ ಅವರು ಉನ್ನತಿ ಪಡೆಯಲು ಬದುಕಿನಲ್ಲಿ ಸಾಧ್ಯವೇ ಆಗುತ್ತಿಲ್ಲ. ಆದರೆ ಅವರು ಅವರ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ನನ್ನ ಹೊಟ್ಟೆಗೆ ಯಾವತ್ತೂ ಕಷ್ಟ ಕೊಟ್ಟಿಲ್ಲ. ಹೊಟ್ಟೆ ತುಂಬ ನಾನು ಊಟ ಮಾಡಬಹುದು. ಒಳ್ಳೆಯ ಸ್ಕೂಲಿಗೆ ಕೂಡ ಸೇರಿಸಿದ್ದಾರೆ. ಅಪ್ಪ ಅಮ್ಮನ ಕಷ್ಟವನ್ನು ನೋಡಿ ನಾನು ಕೂಡ ಚೆನ್ನಾಗಿ ಓದಲು ಶುರು ಮಾಡಿದೆ. ಅಮ್ಮ ಹೇಳುತ್ತಿದ್ದುದು ಒಂದೇ ಮಾತು, ನೀನೇ ನಮ್ಮ ಬದುಕಿನ ಆಧಾರ ಅಂತ. ಅದು ಸತ್ಯ ಕೂಡ. ಏಕೆಂದರೆ ಅಣ್ಣ ಇದ್ದವನು ಸರಿಯಾಗಿ ಓದುತ್ತಿರಲಿಲ್ಲ. ಅಪ್ಪ ಅಮ್ಮನಿಗೆ ಎದುರು ಮಾತನಾಡುತ್ತಿದ್ದ. ಹೇಗೆ ಅಂದರೆ ಹಾಗೆ ಆಡುತ್ತಿದ್ದ. ಪೋಲಿ ಹುಡುಗರ ಸಹವಾಸ ಮಾಡಿ ಅಪ್ಪ ಅಮ್ಮ ತಂಗಿ ಈ ಬಂಧನಗಳ ಮಹತ್ವವನ್ನು ತಿಳಿಯದೆ ಹೋದನು. ಅಪ್ಪ ಅಮ್ಮನನ್ನು ನೋಡಿಕೊಳ್ಳಬೇಕು. ನನ್ನ ಗೆಳತಿ ಸ್ಮಿತಾಳ ಅಮ್ಮ ಟೈಲರಿಂಗ್ ಹೇಳಿಕೊಡುತ್ತಿದ್ದಳು. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಫ್ರೀಯಾಗಿ ಬಟ್ಟೆ ಹೊಲಿಯುವುದನ್ನು ಕಲಿಸಿಕೊಟ್ಟರು. ನಾನು ಗೌರ್ಮೆಂಟ್ ಕೊಡುವ ಸಾಲದಲ್ಲಿ ಒಂದು ಮಿಷಿನನ್ನು ತಂದು ಇಟ್ಟುಕೊಂಡೆ. ಅದರಿಂದ ಅಕ್ಕಪಕ್ಕದ ಮನೆಯವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಬ್ಲೌಸ್ಗಳನ್ನು ಹೊಲೆದು ಕೊಡುತ್ತಿದ್ದೆ. ಎಲ್ಲರೂ ಕೂಡ ಖುಷಿಪಟ್ಟರು ನನ್ನನ್ನು ನೋಡಿ. ಏಕೆಂದರೆ ಬೇರೆಯವರು ಹೊಲಿದು ಕೊಡುವ ಅರ್ಧ ರೇಟಿಗೆ ನಾನು ಇವರಿಗೆ ಹೊಲೆದು ಕೊಡುತ್ತಿದ್ದೆ. ಕೊನೆ ಪಕ್ಷ ಬ್ಲೌಸನ್ನಾದರೂ ಕೊಡಲಿ ಅಂತ. ಇತ್ತೀಚೆಗೆ ನಮ್ಮ ಪರಿಸ್ಥಿತಿ ಸುಧಾರಿಸುತ್ತಿದೆ. ನನ್ನ ಈ ಕೆಲಸದಿಂದ 3 ಹೊತ್ತಿನ ಊಟಕ್ಕೆ ಯಾವುದೇ ಮೋಸವಿಲ್ಲ. ರಜಾ ದಿನಗಳಲ್ಲಿ 2-3 ಬ್ಲೌಸ್ ಆದರೂ ಹೊಲಿಯುತ್ತೇನೆ. ನನ್ನ ಕಾಲೇಜ್ ಫೀಸನ್ನು ಈ ದುಡ್ಡಿನಿಂದಲೇ ಕಟ್ಟುತ್ತಾ ಇರುವುದು. ನನ್ನ ಅಂಕಗಳು ಎಲ್ಲದರಲ್ಲೂ ಚೆನ್ನಾಗಿತ್ತು ಮತ್ತು ಗೌರ್ಮೆಂಟ್ ನಮೂದಿಸಿದ ಎಕ್ಸಾಮ್ಗಳಲ್ಲಿ ಉತ್ತೀರ್ಣವಾದೆ. ಇದರಿಂದ ಕ್ಲರ್ಕ್ ಕೆಲಸ ಬಹಳ ಬೇಗ ಈಸಿಯಾಗಿ ಸಿಕ್ಕಿತು. ಅಪ್ಪ ಅಮ್ಮ ಖುಷಿಪಟ್ಟರು. ಅಣ್ಣ ಕೂಡ ಈಗ ನನ್ನ ಹಿಂದೆ ಹಿಂದೆ ಸುತ್ತುತ್ತಾ ಇದ್ದ. ಅವನಿಗೆ ಒಂದು ಅಂಗಡಿಯನ್ನು ಹಾಕಿಕೊಟ್ಟೆ. ಸ್ವಲ್ಪ ಲೋನ್ ಮಾಡಿ. ಮೊದಲು ತುಂಬ ಭಯದಿಂದ ಹಾಕಿಕೊಟ್ಟಿದ್ದೆ. ಆದರೆ ಪೋಲಿ ಹುಡುಗರ ಸಹವಾಸ ಮಾಡಿ ತುಂಬ ಹದಗೆಟ್ಟಿದ್ದ. ಈಗ ಅವನಿಗೂ ಕೂಡ ನಾನು ಬದುಕಬೇಕು, ಬಾಳಬೇಕು ಅನ್ನುವ ಆಸೆ ಶುರುವಾಗಿದೆ. ಆದ್ದರಿಂದ ನಾನು ಹಾಕಿಕೊಟ್ಟಿದ್ದ ಅಂಗಡಿಯನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಹೋಗುತ್ತಿದ್ದಾನೆ. ಅಪ್ಪ ಅಮ್ಮನಿಗೆ ಊಟ ಬಟ್ಟೆಗೆ ಯಾವುದೇ ಮೋಸವಿಲ್ಲ. ಅಷ್ಟು ಚೆನ್ನಾಗಿ ನೋಡುತ್ತಿದ್ದಾನೆ. ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಮನೆಯವರು ಮಗಳ ಮದುವೆಯನ್ನು ಮಾಡಿಬಿಡೋಣ, ಆನಂತರ ಮಗನದು ಅಂತ ಯೋಚಿಸುತ್ತಿದ್ದಾರೆ. ನನ್ನ ಸೋದರತೆ ಅವರ ಸಂಬಂಧದ ಹುಡುಗನಿಗೆ ನನ್ನನ್ನು ತೋರಿಸಿದಳು. ಹುಡುಗ ನೋಡಿದ ಕ್ಷಣ ಒಪ್ಪಿಕೊಂಡ. ಅವನು ಯಾವುದೋ ದೊಡ್ಡ ಪರೀಕ್ಷೆಗೆ ಓದುತ್ತಾ ಇದ್ದಾನೆ ಅಂತ ಹೇಳಿದರು. ಅವರು ಕೂಡ ಅದೇ ರೀತಿ ಹೇಳಿದರು. ನೋಡಿದ ತಕ್ಷಣ ನಾನು ಕೂಡ ಒಪ್ಪಿಕೊಂಡೆ. ಹೇಗಿದ್ದರೂ ನಾನು ಕೂಡ ಕೆಲಸದಲ್ಲಿದ್ದೇನೆ, ಯಾವುದೇ ರೀತಿ ಕಷ್ಟ ಆಗುವುದಿಲ್ಲ ಅಂತ. ಮನೆಯಲ್ಲಿ ಕೂಡ ಒಪ್ಪಿಕೊಂಡರು. ಒಳ್ಳೆಯ ಸಂಬಂಧ, ಒಳ್ಳೆಯ ಜನ ಅಂತ. ಆದರೆ ಅಣ್ಣ ಮಾತ್ರ ಹುಡುಗನಿಗೆ ಇನ್ನೂ ಕೆಲಸವಿಲ್ಲ. ಬೇಡ ಕಣೆ, ನೀನು ನೋಡಿದರೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಇದ್ದೀಯ. ಎಕ್ಸಾಮ್ಗಾಗಿ ಓದಿದವರೆಲ್ಲ ಪಾಸಾಗಿದ್ದರೆ ನಾನು ಕೂಡ ಪಾಸಾಗುತ್ತಿದ್ದೆ. ಈ ಬದುಕು ಸುಂದರವಾಗಿರುತ್ತಿತ್ತು. ಪದೇ ಪದೇ ವೈಫಲ್ಯವನ್ನು ಕಂಡ ಮೇಲೆ ನಾನು ಪೋಲಿ ಹುಡುಗರ ಜೊತೆ ಸಹವಾಸ ಮಾಡಿದ್ದು. ಎಷ್ಟು ಓದಿದರೂ ನಾನು ಉದ್ಧಾರ ಆಗುವುದಿಲ್ಲ ಅಂತ. ಆದರೆ ನಿನ್ನನ್ನು ನೋಡಿದ ಮೇಲೆ ಅನಿಸಿತು, ಮರಳಿ ಮರಳಿ ಪ್ರಯತ್ನ ಮಾಡಬೇಕಿತ್ತು ನಾನು. ರವಿಯ ಮೇಲೆ ಪ್ರೇಮ ನನಗೆ ಎಷ್ಟು ಆಗಿತ್ತು ಎಂದರೆ ಅವನನ್ನು ಬಿಟ್ಟು ನಾನು ಇನ್ಯಾರನ್ನು ಮದುವೆ ಆಗಲು ಸಾಧ್ಯವೇ ಇಲ್ಲ. ಅದು ಕೂಡ ಸತ್ಯ. ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು. ಅಣ್ಣನ ಬಳಿ ಇದನ್ನೆಲ್ಲ ಬಿಡಿಸಿ ಹೇಳಲು ಸಾಧ್ಯವೇ ಇಲ್ಲ. ಹಾಗೆ ಎಂಗೇಜ್ಮೆಂಟ್ ಆಗಿ ಹೋಯಿತು. ಮದುವೆ ಕೂಡ ಆಗಿ ಹೋಯಿತು. ಎಲ್ಲರೂ ಕೂಡ ಖುಷಿಯಿಂದ ಇದ್ದರೆ ಇವನು ಮಾತ್ರ ಕನ್ಫ್ಯೂಷನಲ್ಲೇ ಇರುತ್ತಿದ್ದ. ಅವನಿಗೆ ಇತ್ತೀಚೆಗೆ ತಂಗಿ, ಅಪ್ಪ, ಅಮ್ಮ ಅನ್ನುವ ಅನುರಾಗ ಶುರುವಾಗಿರುವುದು.
ಎಲ್ಲಿ ನನ್ನ ತಂಗಿಗೆ ತೊಂದರೆ ಆಗುತ್ತದೆಯೋ ಜೀವನ ಪರ್ಯಂತ ಇವರಿಂದ ಅನ್ನುವ ಭಯ ಇತ್ತು. ಅಣ್ಣ ತುಂಬ ನೋವು ತಿನ್ನುತ್ತಿದ್ದ. ಅವನ ನೋವು ಕಷ್ಟ ನನಗೆ ಅರ್ಥವಾಗುತ್ತದೆ. ಮದುವೆ ಆದ ಮೇಲೆ ರವಿಯ ಮನೆಗೆ ಹೋದೆ. ಮನೆ ಸುಮಾರಾಗಿತ್ತು. ನಮ್ಮ ಮನೆಗೆ ಹೋಲಿಸಿದರೆ ಪರವಾಗಿಲ್ಲ. ತುಂಬ ಜನರು ಮನೆಯಲ್ಲಿ ಇದ್ದರು. ಅವರನ್ನೆಲ್ಲ ನೋಡಿ ಸ್ವಲ್ಪ ಗಾಬರಿಯಾಯಿತು. ಆದರೂ ಹೊಂದಿಕೊಳ್ಳಲೇಬೇಕಿತ್ತಲ್ಲ. ರವಿ ತುಂಬ ಒಳ್ಳೆಯವರು. ಮೊದಲ ರಾತ್ರಿ ನನ್ನನ್ನು ತುಂಬ ಪ್ರೀತಿಯಿಂದ ನಡೆಸಿಕೊಂಡು ಜೀವನದ ಅನಂತವಾದ ಸುಖವನ್ನು ಕೊಟ್ಟವರು. ಅವರು ಇಷ್ಟೊಂದು ಒಳ್ಳೆಯವರು ಅಂತ ನನಗೆ ತಿಳಿದಿರಲಿಲ್ಲ. ನಾನು ಅವರನ್ನು ಎಷ್ಟು ಪ್ರೀತಿಸುತ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನನ್ನನ್ನು ಪ್ರೀತಿಸುತ್ತಾರೆ ಅಂತ ಆ ರಾತ್ರಿ ನನಗೆ ತಿಳಿಯಿತು. ಬೆಳಿಗ್ಗೆ ಆದ ತಕ್ಷಣ ನನಗೆ ಎಚ್ಚರವಾಗಲಿಲ್ಲ. ಚೆನ್ನಾಗಿ ನಿದ್ರಿಸುತ್ತಿದ್ದೆ. ಆದರೆ ರವಿಗೆ ಬಹಳ ಬೇಗ ಎಚ್ಚರವಾಗಿ ಅವರು ನನ್ನನ್ನು ಎಬ್ಬಿಸಿದರು. ಲೇಟ್ ಆದರೆ ಅಮ್ಮ ಏನಾದರೂ ಅಂದುಕೊಳ್ಳುತ್ತಾರೆ. ಮೊದಲ ದಿನ ಎದ್ದು ಚೆನ್ನಾಗಿ ರೆಡಿಯಾಗಿ ಹೋಗು ಅಂತ ಸ್ನಾನಕ್ಕೆ ಬಿಸಿ ನೀರನ್ನು ಕೂಡ ರೆಡಿ ಮಾಡಿಕೊಟ್ಟರು. ನಂತರ ನನಗೆ ಸೀರೆ ಉಡಲು ಸಹಾಯ ಮಾಡಿದರು. ಇಬ್ಬರು ರೆಡಿಯಾಗಿ ರೂಮಿನಿಂದ ಹೊರಗೆ ಬಂದ ತಕ್ಷಣ ಅಲ್ಲಿ ಇದ್ದವರೆಲ್ಲ ನಮ್ಮನ್ನು ನೋಡಿ ಖುಷಿಪಟ್ಟರು. ಆದರೆ ಅತ್ತೆ ಮತ್ತು ನಾದಿನಿ ಮುಖ ಸಿಂಡರಿಸಿಕೊಂಡರು. ಮೊದಲ ದಿನ ದೇವರ ಪೂಜೆ ಹಾಗೂ ಸ್ವೀಟ್ಸನ್ನು ಮಾಡಿದ್ದೆ. ಬಂದ ನಂಟರೆಲ್ಲ ಒಬ್ಬೊಬ್ಬರಾಗಿ ಹೋಗುತ್ತಿದ್ದರು. ನಾನು ಅಂದುಕೊಂಡೆ, ಕೊನೆ ಪಕ್ಷ ನಾವಿಬ್ಬರು ಇರಲು ಸ್ವಲ್ಪ ಸಮಯವಾದರೂ ಸಿಗುತ್ತದೆ ಅಂತ. ಆದರೆ ರವಿ ಯಾವಾಗಲೂ ಓದುತ್ತಲೇ ಇರುತ್ತಿದ್ದರು. ನಾನು ಅವರ ಕಣ್ಣಿಗೆ ಅಲ್ಲಲ್ಲೇ ಕಾಣಿಸುತ್ತಿದ್ದೆ. 1 ತಿಂಗಳು ರಜೆ ಹಾಕಿದ್ದೆ. ಈ ಸಮಯದಲ್ಲಿ ರವಿ ಮತ್ತು ಮನೆಯವರ ಆರೈಕೆಯನ್ನು ಚೆನ್ನಾಗಿ ಮಾಡಿದೆ. ನಾನು ಏನಾದರೂ ಕೆಲಸ ಮಾಡುತ್ತಿದ್ದರೆ ಅಲ್ಲಿಗೆ ರವಿ ಬಂದು ಬಿಡುತ್ತಿದ್ದರು. ಹಿಂದೆಯಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕತ್ತು ಮತ್ತು ಕೆನ್ನೆಗಳಿಗೆ ಮುತ್ತನ್ನು ಕೊಡುತ್ತಿದ್ದರು. ನನ್ನನ್ನು ಬಳಸಿಕೊಂಡು ನನಗೆ ತುಂಬ ಖುಷಿಯಾಗುತ್ತಿತ್ತು. ಅವರ ಅಪ್ಪುಗೆ ಒಮ್ಮೊಮ್ಮೆ ಅತ್ತೆ ಮತ್ತು ನಾದಿನಿ ಬೇಕು ಅಂತಲೇ ಬಂದು ಬಿಡುತ್ತಿದ್ದರು. ಆಗ ಅವರು ಏನೂ ಮಾತನಾಡದೆ ಹೊರಗೆ ಹೊರಟು ಹೋಗುತ್ತಿದ್ದರು. ರವಿಗೆ ನಾನು ಸೀರೆಗಿಂತ ಡ್ರೆಸ್ಗಳನ್ನು ಹಾಕಿಕೊಳ್ಳುವುದು ತುಂಬ ಇಷ್ಟ. ಏಕೆಂದರೆ ಅವರಿಗೆ ಮಾಡರ್ನ್ ಡ್ರೆಸ್ಗಳು ತುಂಬ ಇಷ್ಟ. ಸಾಯಂಕಾಲ ಬಂದರೆ ಇಬ್ಬರು ಪಾರ್ಕ್, ಪಿಕ್ಚರ್ ಅಂತ ಹೋಗುತ್ತಿದ್ದೆವು. ಒಮ್ಮೊಮ್ಮೆ ದೇವಸ್ಥಾನಗಳಿಗೂ ಕೂಡ ಹೋಗುತ್ತಿದ್ದೆವು. ಎಲ್ಲಿ ಹೋದರೂ ಕೂಡ ರವಿಗೆ ನನ್ನ ಕೈಯನ್ನು ಅಥವಾ ನನ್ನ ಸೊಂಟವನ್ನು ಹಿಡಿದುಕೊಳ್ಳಲೇಬೇಕು. ನಾನಿಲ್ಲದೆ ಅವರು ಇರಲು ಸಾಧ್ಯವೇ ಇಲ್ಲ. ಈ ಬಾರಿ ಅವರು ಬರೆದಿದ್ದ ಎಕ್ಸಾಮಲ್ಲಿ ಫೇಲಾದರು. ಮದುವೆ ಆದ ಮೇಲೆ ನನ್ನ ಜೊತೆ ಸರಸ ಸಲ್ಲಾಪ ಜಾಸ್ತಿ ಆಯಿತು. ಓದಿನ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು ಅಂತ ಅಂದುಕೊಳ್ಳುವೆ. ಅದಕ್ಕೆ ಅವರು ಹೇಳುತ್ತಾರೆ, ಎಕ್ಸಾಮ್ ಹಾಲ್ಗೆ ಹೋದರೂ ಕೂಡ ಪೇಪರನ್ನು ನೋಡಿದರೆ ನಿನ್ನ ಅಂದದ ಮುಖವೇ ಕಾಣಿಸುತ್ತಿತ್ತು. ನಾನು ಏನು ಮಾಡಲಿ, ಎಕ್ಸಾಮ್ ಆದ ಮೇಲೆ ಮದುವೆ ಆಗಬೇಕಿತ್ತು ಅಂತ ಹೇಳುತ್ತಾರೆ. ಇನ್ನು 1 ವರ್ಷ ಎಲ್ಲ ಜವಾಬ್ದಾರಿ ನನ್ನ ಮೇಲೆ. ಏಕೆಂದರೆ ನಾನು ದುಡಿಯುತ್ತೇನೆ, ನನ್ನ ಗಂಡ ದುಡಿಯುತ್ತಿಲ್ಲ. ಒಮ್ಮೊಮ್ಮೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ಅವರ ಪಾಕೆಟ್ನಲ್ಲಿ ಅವರಿಗೆ ಹೇಳದೆ ದುಡ್ಡನ್ನು ಇಟ್ಟಿರುತ್ತೇನೆ. ಇಂದು ಅವರ ಹುಟ್ಟಿದ ಹಬ್ಬ. ಅವರ ಹೆಸರಿನಲ್ಲಿ ಪೂಜೆಗೆ ಕೊಟ್ಟಿದ್ದೆ. ಅದಕ್ಕಾಗಿ ಬೇಗ ಎದ್ದು ರೆಡಿಯಾದೆ. ಅವರಿಗೆ ಇಷ್ಟವಾಗಿರುವ ಗುಲಾಬಿ ಬಣ್ಣದ ಚೂಡಿದಾರನ್ನು ಹಾಕಿಕೊಂಡಿದ್ದೆ. ಸ್ನಾನ ಮಾಡಿ ಕೂದಲನ್ನು ಒಣಗಿಸುತ್ತಿದ್ದೆ. ಕೂದಲನ್ನು ಬಡಿಯಬೇಕಾದಾಗ ಅವರ ಮುಖದ ಮೇಲೆ ನನ್ನ ಕೂದಲಿನ ಹನಿಗಳು ಬಿದ್ದು ಎಚ್ಚರವಾದರು. ನಗುತ್ತಾ ನನ್ನ ಕೈಯನ್ನು ಹಿಡಿದುಕೊಂಡು ಅವರ ಮೈ ಮೇಲೆ ಬೀಳಿಸಿಕೊಂಡರು. ಆಗ ನನ್ನ ಮತ್ತು ಅವರ ತುಟಿಗಳು ಪರಸ್ಪರ ಒಂದಾದವು. ಅಂದರೆ ಆ ಸಮಯದಲ್ಲೂ ಅವರು ನನ್ನ ಮುಂಗುರುಳನ್ನು ಸರಿ ಮಾಡುತ್ತಿದ್ದರು. ನನ್ನ ಮುಖದ ಮೇಲೆ ತುಂತುರು ಹನಿಗಳು ಇತ್ತು. ಅವರ ಸ್ಪರ್ಶದಿಂದ ಮುಖ ಪೂರ್ತಿ ಕೆಂಪಗೆ ಹಾಕಿಬಿಟ್ಟಿತ್ತು. ಅವರು ಕೂಡ ತುಂಬ ಮಾಧುರ್ಯದಿಂದ ನನ್ನ ಕಡೆ ನೋಡುತ್ತಿದ್ದರು. ಇನ್ನೂ ಸ್ವಲ್ಪ ಹೊತ್ತು ಆದರೆ ಇವರು ನನ್ನ ಜೊತೆ ಏನಾದರೂ ಮಾಡಿಬಿಡುತ್ತಾರೆ ಅಂತ ಮೇಲೆ ಹೇಳಲು ಹೋದರೆ ಅವರು ನನ್ನನ್ನು ಬಿಡುತ್ತಿಲ್ಲ. ಕೊನೆಗೆ ದೇವಸ್ಥಾನಕ್ಕೆ ಹೋಗಬೇಕು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದೆ. ಆಗ ಅವರು ನನ್ನನ್ನು ಬಿಟ್ಟರು. ಇದು ಮೊದಲ ಬಾರಿಗೆ ಅಲ್ಲ. ಪ್ರತಿ ಬಾರಿ ನಾನು ಸ್ನಾನ ಮಾಡಿ ಉದ್ದ ಕೂದಲನ್ನು ಬಿಟ್ಟಿದ್ದರೆ ಅವರಿಗೆ ತುಂಬ ಇಷ್ಟವಂತೆ. ಆದಷ್ಟು ಕೂದಲನ್ನು ಬಿಡು ಅಂತ ಹೇಳುತ್ತಾರೆ. ನಮ್ಮಿಬ್ಬರ ಅನ್ಯೋನ್ಯತೆಯನ್ನು ನೋಡಿ ನಮ್ಮ ಮನೆಯಲ್ಲಿ ತುಂಬ ಖುಷಿ ಪಡುತ್ತಾರೆ. ಆದರೆ ಅತ್ತೆ ಮತ್ತು ನಾದಿನಿಯರು ಪ್ರತಿ ಬಾರಿ ಏನಾದರೂ ಚಾಡಿ ಮಾತನ್ನು ಹೇಳುತ್ತಲೇ ಇರುತ್ತಾರೆ. ಅವರು ಅದನ್ನು ಅಷ್ಟಾಗಿ ಕೇಳುವುದಿಲ್ಲ. ಪದೇ ಪದೇ ಅವರು ಎಕ್ಸಾಮಲ್ಲಿ ಫೇಲಾದರು. ನನಗೂ ಕೂಡ ಈ ಸಂಸಾರದ ಭಾರವನ್ನು ಹೊತ್ತು ಸಾಕಾಗಿ ಬಿಟ್ಟಿದೆ. ಎಲ್ಲರೂ ದನ ಪಿಶಾಚಿಗಳು, ದುಡ್ಡು ದುಡ್ಡು ಅನ್ನುತ್ತಾರೆ. ಆದರೂ ಕೂಡ ಇತ್ತೀಚೆಗೆ ನನ್ನ ಸುಲಿಗೆ ಜಾಸ್ತಿ ಆಗುತ್ತಿದೆ. ಕೇಳಿದರೆ ನೀವಿಬ್ಬರು ಮನೆಯಲ್ಲಿ ಇಬ್ಬರು ಇದ್ದೀರಾ,
ಒಬ್ಬರು ದುಡಿದು ಕೊಟ್ಟರೆ ಸಾಲುವುದಿಲ್ಲ ಅಂತೆ ಹಠ ಮಾಡುತ್ತಾಳೆ. ನನ್ನ ಅತ್ತೆ ತುಂಬ ಜೋರು. ಭಯದಿಂದ ಅವರು ಎಷ್ಟು ಕೇಳಿದರೆ ಅಷ್ಟು ದುಡ್ಡನ್ನು ಕೊಟ್ಟು ಬಿಡುತ್ತೇನೆ. ಕಾಟ ತಪ್ಪಿದರೆ ಸಾಕು ಅಂತ. ಅವರು ಎಕ್ಸಾಮಲ್ಲಿ ಪಾಸ್ ಆಗುವವರೆಗೂ ಮಕ್ಕಳು ಬೇಡ, ಜವಾಬ್ದಾರಿ ಜಾಸ್ತಿ ಆಗುತ್ತಿದೆ. ಅವರಿಗೆ ಓದಿನ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತದೆ. ಇಲ್ಲಿ ಸಂಪಾದನೆಯೂ ಸಾಕಾಗುತ್ತಿಲ್ಲ ಅಂತ ಅಂದುಕೊಂಡು ಮಕ್ಕಳನ್ನು ಇಬ್ಬರು ಮಾಡಿಕೊಂಡಿಲ್ಲ. ಆದರೆ ಮನೆಯಲ್ಲಿ ನಮ್ಮಿಬ್ಬರ ಮಧ್ಯೆ ದಿನದಿಂದ ದಿನಕ್ಕೆ ಗ್ಯಾಪ್ ಜಾಸ್ತಿ ಆಗುತ್ತಿದೆ. ನಾನು ರಾತ್ರಿ ಎಷ್ಟು ಲೇಟಾಗಿ ಬಂದರೂ ಅಥವಾ ಎಷ್ಟು ಬೇಗ ಬಂದರೂ ಕೂಡ ಅವರು ಮನೆಯಲ್ಲೇ ಇರುತ್ತಾರೆ, ಮಲಗಿರುತ್ತಾರೆ. ಹೆಂಡತಿ ದುಡಿದು ಬಂದಿದ್ದಾಳೆ, ಸ್ವಲ್ಪ ಅವಳ ಜೊತೆ ಮಾತನಾಡುವ ಅನ್ನುವಷ್ಟು ಸೌಜನ್ಯ ಕೂಡ ಇಲ್ಲ. ಅವರನ್ನು ತಬ್ಬಿಕೊಂಡರೆ ದೂರ ಸರಿಯುತ್ತಾರೆ. ಬೆಳಿಗ್ಗೆ ನಾನು ರೆಡಿಯಾಗಿ ಆಫೀಸ್ಗೆ ಹೋಗುತ್ತಿರುತ್ತೇನೆ, ಆಗಲೂ ಕೂಡ ರವಿ ಮಲಗಿರುತ್ತಾರೆ. ಇನ್ನು ಇವರು ಯಾವಾಗ ಓದುತ್ತಾರೆ ಅಥವಾ ನಿಜವಾಗಲೂ ಸೋಮಾರಿಯಾಗಿ ಬಿಟ್ಟಿದ್ದಾರೆ ಅನ್ನುವ ಭಯ ನನ್ನಲ್ಲಿ ಕಾಡುತ್ತಿದೆ. ಅವರ ಬಳಿ ಪ್ರಶ್ನೆ ಮಾಡಿದರೆ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ನಾನು ಏನೂ ಕೇಳುವುದಿಲ್ಲ. ಇತ್ತೀಚೆಗೆ ಅಮ್ಮನ ಮನೆಗೆ ನಾನು ತುಂಬ ಹೋಗುತ್ತೇನೆ. ಇದನ್ನು ಗಮನಿಸಿದ ಅಮ್ಮ ನಿಧಾನವಾಗಿ ಕೇಳಿದಳು, ಏನು ಸಮಾಚಾರ? ಮದುವೆ ಆದ ಹೊಸದರಲ್ಲಿ ಬಾ ನಮ್ಮ ಮನೆಗೆ, ಶಾಸ್ತ್ರ ಇದೆ ಅಂತ ಕರೆದರೂ ಬರುತ್ತಿರಲಿಲ್ಲ. ಈಗ ವಾರಕ್ಕೆ 2-3 ಬಾರಿ ಬಂದು ಹೋಗುತ್ತೀಯ ಅಂತ. ಅಮ್ಮ ಕೇಳಿದ ಮಾತಿಗೆ ಬೇಸರವಾಗಿ ಏನೂ ಮಾತನಾಡದೆ ಬಂದುಬಿಟ್ಟೆ. ಇನ್ನು ಅಮ್ಮನ ಮನೆಗೆ ಹೋಗುವುದನ್ನು ಕಡಿಮೆ ಮಾಡಬೇಕು. ಜಾಸ್ತಿ ಹೋದರೆ ಗಂಡನ ಬಗ್ಗೆ, ಅತ್ತೆಯ ಬಗ್ಗೆ, ನಾದಿನಿಯ ಬಗ್ಗೆ ಚಾಡಿಯನ್ನು ಹೇಳಲೇಬೇಕು. ನನಗೆ ಇವರ ಮೇಲೆ ಚಾಡಿ ಹೇಳಲು ಇಷ್ಟ ಇಲ್ಲ. ಇವರೆಲ್ಲ ನನ್ನವರು ಅಂದುಕೊಂಡು ಅಮ್ಮನ ಮನೆಯಿಂದ ಬಂದವಳಿಗೆ ಒಂದು ಶಾಕ್ ಆದಿತ್ತು. ಅದೇನೆಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ, ಬೀಗ ಹಾಕಿದ್ದರು. ಪಕ್ಕದ ಮನೆಯ ಆಂಟಿಯನ್ನು ಕೇಳಿದಾಗ ಅವರೆಲ್ಲ ಬೇರೆ ಊರಿಗೆ ಹೋದರು. ಯಾವ ಊರು ಅಂತ ಹೇಳಿಲ್ಲ. ಅವರು ಇನ್ನು ಈ ಕಡೆ ಬರುವುದಿಲ್ಲ ಅಂತ ಹೇಳುತ್ತಿದ್ದರು. ನನ್ನ ಗಂಡ ಅಂತ ಮೆತ್ತಗೆ ಕೇಳಿದೆ. ನಿನ್ನ ಗಂಡ ತುಂಬ ಲಗೇಜನ್ನು ಪ್ಯಾಕ್ ಮಾಡುತ್ತಿದ್ದ, ಅವನೇ ಮೊದಲು ಹೋಗಿದ್ದು. ನಿನಗೆ ಹೇಳಿಲ್ಲವ ಮಗಳೇ ಅಂತ ಆ ವಯಸ್ಸಾದ ಹೆಂಗಸು ಕೇಳಿದಳು. ಇಲ್ಲ ಆಂಟಿ, ಹೇಳಿದ್ದರೂ ನಾನೇ ಮರೆತು ಬಿಟ್ಟಿದ್ದೆ. ನನಗೆ ರಜಾ ಇರಲಿಲ್ಲ. ರಜಾ ಸಿಕ್ಕಾಗ ಹೋಗುತ್ತೇನೆ. ನಾನು ಕೂಡ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಅವರು ಹೋದ ಊರಿಗೆ ಹೋಗುತ್ತೇನೆ ಅಂತ ಹೇಳಿದೆ. ಇನ್ನೂ ತುಂಬ ಹೊತ್ತು ಅಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಮನೆಯವರೆಲ್ಲ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ನಾನು ಅಮ್ಮನ ಮನೆಗೆ ಹೋಗಿ ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ಅವರೆಲ್ಲ ನನಗೆ ಮೋಸ ಮಾಡಿ ಈ ಊರನ್ನೇ ಬಿಟ್ಟು ಹೊರಟು ಹೋಗಿದ್ದಾರೆ. ಅಮ್ಮ, ನನ್ನ ಗಂಡನಿಗೆ, ಅತ್ತೆಗೆ, ಮನೆಯವರಿಗೆಲ್ಲ ಎಷ್ಟು ಫೋನ್ ಮಾಡಿದರೂ ಫೋನ್ ಎತ್ತುತ್ತಿಲ್ಲ. ನನ್ನ ಅವಶ್ಯಕತೆ ಅವರಿಗೆ ಮುಗೀತು. ಅದಕ್ಕಾಗಿ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಯಾರು ಹೋದರೂ ಕೂಡ ನನಗೆ ದುಃಖವಾಗುತ್ತಿರಲಿಲ್ಲ. ನಾನು ಎಷ್ಟು ಪ್ರೀತಿಸಿದೆ ರವಿಯನ್ನು. ರವಿ ನನ್ನ ಪ್ರಾಣ ಅಂತ ಅಂದುಕೊಂಡಿದ್ದೆ. ಆದರೆ ಅವರಿಗೆ ನಾನು ಬೇಡವಾದ ಮೇಲೆ ನಾನು ಕೂಡ ಅವರ ಹಿಂದೆ ಹೋಗುವುದಿಲ್ಲ. ಅಮ್ಮ ನೋಡು, ಎಷ್ಟು ಫೋನ್ ಮಾಡಿದ್ದೇನೆ, ಒಂದೇ ಒಂದು ಫೋನ್ ಕೂಡ ರಿಪ್ಲೈ ಮಾಡಿಲ್ಲ. ಇನ್ನು ಈ ಮನುಷ್ಯನ ಜೊತೆ ಹೇಗೆ ಬದುಕಲಿ? ಮುಂದೆ ಕಷ್ಟದ ಸಂದರ್ಭದಲ್ಲಿ ಇದೇ ರೀತಿ ನನ್ನನ್ನು ಬಿಟ್ಟು ಬಿಡುತ್ತಾನೆ ಅಂತ ಹೇಳಿದೆ. ಅಮ್ಮ ಕೂಡ ಒಪ್ಪಿಕೊಂಡಳು. ಅಣ್ಣ, ಹೋಗಲೇಬೇಡ ಅವರ ಮನೆಗೆ, ಇಲ್ಲೇ ಇರು. ನಾನು ಈಗ ಚೆನ್ನಾಗಿ ದುಡಿಯುತ್ತಾ ಇದ್ದೇನೆ, ನಿನ್ನನ್ನು ಸಾಕುತ್ತೇನೆ. ನೀನು ಕೆಲಸಕ್ಕೆ ಹೋದರೂ ಹೋಗಿಲ್ಲವಾದರೂ ಪರವಾಗಿಲ್ಲ. ಅವನಿಂದ ಡೈವರ್ಸ್ ತೆಗೆದುಕೊಂಡು ಬಿಡು. ಒಂದು ಒಳ್ಳೆಯ ಹುಡುಗನನ್ನು ಹುಡುಕಿ ನಾನೇ ಮದುವೆ ಮಾಡುತ್ತೇನೆ. ತಿಳುವಳಿಕೆ ಇಲ್ಲದ ಸಮಯದಲ್ಲಿ ನಿನ್ನ ಮದುವೆ ಆಯಿತು. ಇನ್ನಾದರೂ ಆ ತಪ್ಪನ್ನು ಸರಿ ಮಾಡಿಕೊಳ್ಳೋಣ ಅಂತ ಅಣ್ಣ ಹೇಳಿದ. ನಾನು ಏನೂ ಹೇಳದೆ ರೂಮಿಗೆ ಹೋಗಿ ರಾತ್ರಿ ಪೂರ್ತಿ ಅಳುತ್ತಿದ್ದೆ. ಇನ್ನೇನು ಮಾಡಲು ಸಾಧ್ಯವಾಗದೆ. ರವಿ ಕೂಡ ಇನ್ನೂ ಫೋನ್ ಮಾಡಿಲ್ಲ, ನಾನು ಕೂಡ ಫೋನ್ ಮಾಡಿಲ್ಲ ಅಷ್ಟೆ. ಡೈವರ್ಸ್ ಕೊಡಲು ಮನಸ್ಸಾಗಿಲ್ಲ. ಅವನು ಕೂಡ ಕೇಳಲಿಲ್ಲ. ನನ್ನ ಪಾಡಿಗೆ ನಾನು ಬದುಕುತ್ತಿದ್ದೇನೆ, ಅವನ ಪಾಡಿಗೆ ಅವನು ಬದುಕುತ್ತಿದ್ದಾನೆ. ಅತ್ತಿಗೆ ಬಂದಳು ಅಣ್ಣನ ಜೊತೆ ಮದುವೆಯಾಗಿ. ನಾನು ಮತ್ತು ಅಮ್ಮ ಸಪ್ರೇಟ್ ಬಂದು ಬಿಟ್ಟೆವು. ಅವರ ಸಂಸಾರದಲ್ಲಿ ನಾವೇಕೆ ಅಂತ. ಬದುಕು ಒಂದು ರೀತಿ ಯಾಂತ್ರಿಕವಾಗಿ ಬಿಟ್ಟಿದೆ. ಊಟ ಮಾಡುವುದು, ಕೆಲಸಕ್ಕೆ ಹೋಗುವುದು, ಬರುವುದು ಅಷ್ಟೇ. ಸ್ವಲ್ಪ ಫೋನು ನೋಡುವುದು. ರವಿಯನ್ನು ನಾನು ಮರೆತೇ ಇಲ್ಲ. ಪ್ರತಿ ಕ್ಷಣ ಅವರು ನನ್ನ ಜೊತೆ ಇರುತ್ತಾರೆ ಅಂತ ಅನಿಸುತ್ತದೆ. ಅಣ್ಣ ಮದುವೆ ಮಾಡಿಕೋ ಅಂತ ಹಠ ಮಾಡುತ್ತಾನೆ. ಇತ್ತೀಚೆಗೆ ನನ್ನ ಜೊತೆ ಮಾತಾಡುತ್ತಿಲ್ಲ, ಕೋಪದಿಂದ. ಆದರೆ ಇಂದು ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ದೊಡ್ಡ ಆಫೀಸರ್ ಬರುತ್ತಿದ್ದರು. ಅವರಿಗಾಗಿ ವೆಲ್ಕಮ್ ಮಾಡಬೇಕಿತ್ತು. ನಾನು ಬಹಳ ಬೇಗ ಹೋದೆ ಆಫೀಸ್ಗೆ.
ದೊಡ್ಡ ಗೆಜೆಟೆಡ್ ಆಫೀಸರ್ ಬೇರೆ, ಯಾರೂ ಅಲ್ಲ ನನ್ನ ಗಂಡ ರವಿ. ಅವನನ್ನು ನೋಡಿ ಆಶ್ಚರ್ಯವಾಯಿತು. ಅವರಿಗೆ ಹಾರವನ್ನು ಹಾಕಿ ಹೂಗುಚ್ಛವನ್ನು ನಾನೇ ಕೊಟ್ಟೆ. ಅವರು ನನ್ನನ್ನೇ ನೋಡುತ್ತಿದ್ದರು. ನನಗೆ ಹೇಳಲು ಸಾಧ್ಯವಾಗದ ರೀತಿ ಒಂದು ರೀತಿಯ ಖುಷಿ, ಬೇಸರ ಎರಡೂ ಒಟ್ಟಿಗೆ ಆಗುತ್ತಿದೆ. ಪ್ರಪಂಚ ತುಂಬ ಚಿಕ್ಕದು ಅಂತ ಅಂದುಕೊಂಡೆ. ಫಂಕ್ಷನ್ ಎಲ್ಲ ಆದ ಮೇಲೆ ರವಿ ನನ್ನನ್ನು ಚೇಂಬರಿಗೆ ಕರೆದರು. ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು. ಆಫೀಸ್ನಲ್ಲಿ ಮಾತನಾಡಲು ಸಾಧ್ಯವಿಲ್ಲ, ಪ್ಲೀಸ್ ನಾನು ಹೇಳಿದ ಹೋಟೆಲ್ಗೆ ಬಾ ಅಂತ ಹೇಳಿದ. ಮೊದಲು ಏನು ಹೇಳಬೇಕು ಅರ್ಥವಾಗಲಿಲ್ಲ. ಆಯಿತು ಅಂತ ಉತ್ತರಿಸಿದೆ. ನನಗೂ ಕೂಡ ಅವನ ಜೊತೆ ತುಂಬ ಮಾತನಾಡುವ ಉದ್ದೇಶವಿತ್ತು. ಒಳಗೆ ಬರಬೇಕಾದಾಗ ಮೀರಾ ಮಾತನಾಡುತ್ತಿದ್ದಳು. ಬೇರೆಯವರ ಜೊತೆ ಇವರಿಗೆ ಮದುವೆ ಆಗಿ ಮಕ್ಕಳಿದ್ದಾರೆ ಅಂತ, ಆದರೂ ಇಷ್ಟು ಹ್ಯಾಂಡ್ಸಮ್ ಇದ್ದಾರೆ ಅನ್ನುವುದು ಅವಳ ವಾದವಾಗಿತ್ತು. ಮನೆಗೆ ಬಂದ ಮೇಲೆ ಅಮ್ಮನನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅಮ್ಮ, ರವಿ ಬಂದಿದ್ದಾರೆ. ನನ್ನ ಆಫೀಸ್ನಲ್ಲಿ ಸೀನಿಯರ್ ಬಾಸ್ ಅವರೇ. ಅವರು ಎಕ್ಸಾಮ್ ಬರೆಯುತ್ತಿದ್ದಾರಲ್ಲವೇ, ಆ ಎಕ್ಸಾಮಲ್ಲಿ ಪಾಸ್ ಆಗಿರಬೇಕು. ಅವನಿಗೆ ಮದುವೆ ಆಗಿ ಮಕ್ಕಳಿರಬೇಕು ಅಂತ ಅನಿಸುತ್ತದೆ. ನಾನು ಹೇಗೆ ಬದುಕಲಿ ತಾಯಿ ಅಂತ ಅಳಲು ಶುರು ಮಾಡಿದೆ. ಅಮ್ಮ ಸಮಾಧಾನ ಮಾಡಿದರು. ನಂತರ ಏನೋ ನೆನಪಾಗಿ ಬಾತ್ರೂಮ್ಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡಿ ಅವರಿಗೆ ಇಷ್ಟ ಆಗಿರುವ ತಿಳಿ ಗುಲಾಬಿ ಬಣ್ಣದ ಚೂಡಿದಾರನ್ನು ಹಾಕಿಕೊಂಡೆ. ನಾನು ಮದುವೆ ಆದ ಹೊಸದರಲ್ಲಿ ಹೇಗೆ ರೆಡಿ ಆಗುತ್ತಿದ್ದೆ ಅದೇ ರೀತಿ ರೆಡಿಯಾಗಿ ಹೊರಗೆ ಬಂದಾಗ ಅಮ್ಮ ನನ್ನನ್ನು ನೋಡಿ ಆಶ್ಚರ್ಯಪಟ್ಟಳು. ಅಮ್ಮ, ಅವರು ನನ್ನನ್ನು ಕರೆಯುತ್ತಿದ್ದಾರೆ. ನನ್ನ ಜೊತೆ ಮಾತನಾಡಬೇಕಂತೆ, ಹೋಗಿ ಬರುತ್ತೇನೆ ಅಂತ ಹೇಳಿದೆ. ಆಗ ಅಮ್ಮನಿಗೆ ಇನ್ನೂ ಕೂಡ ಆಶ್ಚರ್ಯವಾಯಿತು. ಅವನಿಗೆ ಮದುವೆ ಆಗಿದೆ, ನಿನ್ನನ್ನು ಬಿಟ್ಟು ಆಯಿತು, ಮತ್ತೆ ಹೇಗೆ ಹೋಗುತ್ತೀಯಾ? ಮನೆಯಲ್ಲಿ ಇದ್ದು ರೆಸ್ಟ್ ಮಾಡು ಅಂತ ಅಮ್ಮ ಕೋಪಗೊಂಡಳು. ನಾನು ಕೂಡ ಕೋಪಗೊಂಡು, ನನ್ನ ಗಂಡ ಕರೆಯುತ್ತಿದ್ದಾನೆ, ನಮ್ಮಿಬ್ಬರಿಗೆ ಇನ್ನೂ ಡೈವರ್ಸ್ ಆಗಿಲ್ಲ. ನಾನು ಈಗಲೂ ಕೂಡ ಅವನಿಗೆ ಹೆಂಡತಿ. ಅವನು ನನ್ನ ಗಂಡ, ಹೋಗಿ ಬರುತ್ತೇನೆ. ನೀನು ಮೊದಲೇ ಮಾತನಾಡಬಹುದಿತ್ತು. ಹೋಗಿ ಮಾತನಾಡಿ ನಮ್ಮಿಬ್ಬರ ಸಂಬಂಧವನ್ನು ನೀನಾಗಲಿ ಅಣ್ಣ ಆಗಲಿ ಸರಿ ಮಾಡಬಹುದಿತ್ತು. ಆದರೆ ನಿಮಗೆ ನಾನತ್ವ ಜಾಸ್ತಿ ಅಂತ ಕೋಪಗೊಂಡು ಆಟೋದಲ್ಲಿ ರವಿ ಹೇಳಿದ ಹೋಟೆಲ್ಗೆ ಹೋದೆ. ವಿಷಯ ಏನಿದ್ದರೂ ಗೊತ್ತಿಲ್ಲ, ಮನಸ್ಸಿಗೆ ತುಂಬ ಖುಷಿಯಾಗುತ್ತಿತ್ತು. ಅವರು ಹೇಳಿದ ರೂಮ್ಗೆ ತಲುಪಿದಾಗ ಈಗಾಗಲೇ ರವಿ ಬಂದು ಕುಳಿತಿದ್ದರು. ನನ್ನನ್ನು ನೋಡಿ ಸ್ವಲ್ಪ ಆಶ್ಚರ್ಯಪಟ್ಟರು. ಅದರ ಜೊತೆಗೆ ಅವರ ಮುಖದಲ್ಲಿ ಖುಷಿ ಇತ್ತು. ಅವರಿಗೆ ನಾನು ಹಾಕಿರುವ ಡ್ರೆಸ್ ತುಂಬ ಇಷ್ಟ ಆಗಿರಬೇಕು, ಏಕೆಂದರೆ ಅದು ಅವರು ಮೊದಲ ಬಾರಿ ನನಗೆ ತಂದುಕೊಟ್ಟ ಉಡುಗೊರೆ. ನನ್ನನ್ನು ನೋಡಿದ ತಕ್ಷಣ ರವಿ ಸ್ವಲ್ಪ ಹೊತ್ತು ಸ್ಟನ್ ಆದರು. ನಂತರ ನೀನು ಹೇಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳಿದರು. ನಾನು ಉತ್ತರಿಸದೆ ಹೇಳಿದೆ, ನೀವು ಹೇಗೆ ಮದುವೆ ಆದಿರಿ? ಮದುವೆ ಆಗಿ ಮಕ್ಕಳಿದ್ದಾರೆ. ಇನ್ನೂ ನನ್ನ ಬಗ್ಗೆ ವಿಚಾರಿಸುವ ಯೋಚನೆ ಬಂತಾ? ನಾನು ನನ್ನ ಗಂಡನನ್ನು ಬಿಟ್ಟಿರಬಹುದು, ಅಥವಾ ನನ್ನ ಗಂಡನೇ ನನ್ನನ್ನು ಬಿಟ್ಟಿರಬಹುದು. ಪ್ರತಿ ಕ್ಷಣ ಅವನು ನನ್ನ ಜೊತೆ ಇರಬೇಕಾದಾಗ ನಾನು ಇನ್ನೊಬ್ಬನನ್ನು ಹೇಗೆ ಮದುವೆ ಆಗಲಿ? ನೀವು ಗಂಡಸರು ಎಲ್ಲವನ್ನು ಬಹಳ ಬೇಗ ಮರೆತು ಜೀವನದಲ್ಲಿ ಮುಂದುವರಿಯುತ್ತೀರಾ. ನಮಗೆ ಸಾಧ್ಯವಿಲ್ಲ. ನಿಮ್ಮ ಜೊತೆ ಕಳೆದಿದ್ದ ಮಧುರವಾದ ಕ್ಷಣಗಳನ್ನು ನೆನೆಸಿಕೊಂಡು ಉಳಿದ ಜೀವನವನ್ನು ಕಳೆದು ಬಿಡುತ್ತೇನೆ ಬಿಡಿ. ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಇರಿ ಅಂತ ಅಳುತ್ತಾ ಹೊರಗೆ ನಡೆಯುತ್ತಿದ್ದೆ. ಆಗ ಅವರು ನನ್ನ ಕೈಯನ್ನು ಹಿಡಿದುಕೊಂಡರು. ನೀನು ಏಕೆ ನನ್ನನ್ನು ಬಿಟ್ಟು ಹೋದೆ ಅಂತ ಕೇಳಿದರು. ನಾನು ಎಲ್ಲಿ ಬಿಟ್ಟು ಹೋದೆ? ಅಂದು ರಾತ್ರಿ ನಿಮಗಾಗಿ ರಾತ್ರಿ ಪೂರ್ತಿ ಕಾದೆ, ನೀವು ಎಷ್ಟೊತ್ತಾದರೂ ಬಂದಿಲ್ಲ. ಆಗ ಪಕ್ಕದ ಮನೆ ಆಂಟಿಯರು ಹೇಳಿದರು, ನೀವು ಮತ್ತು ನಿಮ್ಮ ಮನೆಯವರು ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಬೇರೆ ಊರಿಗೆ ಶಿಫ್ಟ್ ಆದಿರಿ ಅಂತ. ನಿಮ್ಮ ಬಗ್ಗೆ ವಿಚಾರಿಸಿದಾಗ ಅವರು ನಿಮ್ಮನ್ನು ಕೂಡ ಅದೇ ರೀತಿ ಹೇಳಿದರು. ನಿಮಗೆ 100 ಬಾರಿ ಕಾಲ್ ಮಾಡಿದೆ, ಆದರೆ ನೀವು ಕಾಲನ್ನು ಪಿಕ್ ಮಾಡಿಲ್ಲ. ಆಗನಿಸಿತು, ಇತ್ತೀಚೆಗೆ ನಮ್ಮಿಬ್ಬರ ಮಧ್ಯೆ ಇದ್ದ ವೈಮನಸ್ಸಿಗೆ ಉತ್ತರವಾಗಿ ನೀವು ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದೀರಾ ಅಂತ. ಅಲ್ಲಿ ಎಷ್ಟು ಹೊತ್ತು ನಿಲ್ಲುವುದು? ಅಕ್ಕಪಕ್ಕದ ಮನೆಯವರೆಲ್ಲ ನನ್ನನ್ನೇ ವಿಚಿತ್ರವಾಗಿ ನೋಡುತ್ತಿದ್ದರು. ಅದಕ್ಕೆ ಮನೆಗೆ ಬಂದು ಸೇರಿದೆ. ನಂತರ ನಿಮಗೆ ಫೋನ್ ಮಾಡಿದರು, ನೀವು ಫೋನನ್ನು ಎತ್ತಲಿಲ್ಲ. ಹೌದಾ? ನಿನ್ನ ಅಮ್ಮ, ನೀನು ಅಮ್ಮನಿಗೆ ತಂಗಿಯಂದಿರಿಗೆ ಫೋನ್ ಮಾಡಿ ಚೆನ್ನಾಗಿ ಬೈದಿರಿ. ನಮಗೂ ಮತ್ತು ನಿಮಗೂ ಸಂಬಂಧ ಕಳೆದು ಹೋಯಿತು. ಇನ್ನೆಂದೂ ಕೂಡ ನಮ್ಮ ಮನೆಯ ಕಡೆ ಬರಬಾರದು ಅಂತ ಹೇಳಿದ್ದೀರಿ ಅಂತ ಅಮ್ಮ ಹೇಳಿದಳು. ಆಗ ನಾನು, ಇಲ್ಲ, ಸಾಧ್ಯವೇ ಇಲ್ಲ. ನಾನು ಎಂದೂ ಕೂಡ ನಿಮ್ಮ ಅಮ್ಮನಿಗಾಗಲಿ ತಂಗಿಯಂದಿರಿಗೆ ಆಗಲಿ ಫೋನ್ ಮಾಡಿಲ್ಲ. ಬರಬೇಕಾದಾಗ ಅಮ್ಮನ ಜೊತೆ ಮಾತನಾಡಿ ಜಗಳ ಮಾಡಿದೆ ಅದೇ ವಿಷಯಕ್ಕೆ.
ಒಂದು ಬಾರಿಯಾದರೂ ದೊಡ್ಡವರು ಜೊತೆ ಮಾತನಾಡಿ ಸಂಸಾರ ಸರಿ ಮಾಡಬಹುದಿತ್ತು. ಎಲ್ಲರೂ ಸ್ವಾರ್ಥಿಗಳಾದಿರಿ ಅಂತ. ಪ್ಲೀಸ್ ನಮ್ಮ ಮೇಲೆ ಅಪವಾದ ಹೊರಿಸಬೇಡಿ. ಆ ರೀತಿ ಇದ್ದರೆ ನಾನು ಇನ್ನೊಂದು ಮದುವೆಯಾಗಿ ನೆಮ್ಮದಿಯಾಗಿ ಸಂಸಾರ ಮಾಡುತ್ತಿದ್ದೆ ಅಲ್ಲವೇ? ಅಣ್ಣ ಪ್ರತಿದಿನ ಕಾಟ ಕೊಡುತ್ತೇನೆ, ಹುಡುಗನನ್ನು ನೋಡಿದ್ದೇನೆ, ಮದುವೆ ಆಗು ಅಂತ ಹೇಳಿ ಅಳಲು ಶುರು ಮಾಡಿದೆ. ಹಾಸಿಗೆ ಮೇಲೆ ಕೂರಿಸಿ ನನ್ನ ಕೈಗಳನ್ನು ಹಿಡಿದುಕೊಂಡು ಹೇಳುತ್ತಾರೆ, ಇದು ಸಂಪೂರ್ಣವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವುದು. ನಾನು ಅಂದು ಮನೆಯವರ ಜೊತೆ ಬೇರೆ ಊರಿಗೆ ಹೋಗಿಲ್ಲ, ಕೇವಲ ಸಾಮಾನುಗಳನ್ನು ಶಿಫ್ಟ್ ಮಾಡಿದೆ ಅಷ್ಟೇ. ನೀನು ಒಬ್ಬಳೇ ಮನೆಯಲ್ಲಿ ಇರುತ್ತೀಯಾ, ರಾತ್ರಿ ನಿನ್ನ ಜೊತೆ ಇರಬೇಕು ಅಂತ. ಇತ್ತೀಚೆಗೆ ಮನೆಯಲ್ಲಿ ನಾನು ಸೋಮಾರಿಯಾಗಿದ್ದೆ, ನೀನು ದುಡಿಯುತ್ತೀಯಾ, ನಾನು ದುಡಿಯುತ್ತಿಲ್ಲ ಅನ್ನುವ ಬೇಸರವಿತ್ತು. ಪದೇ ಪದೇ ಎಕ್ಸಾಮಲ್ಲಿ ಫೇಲ್ ಆಗುತ್ತಿದ್ದೆ ನಿನ್ನ ಮೋಹದಿಂದ. ಅದಕ್ಕೆ ನಿನ್ನ ಮೇಲೆ ಕೋಪಗೊಂಡರೆ ಸ್ವಲ್ಪ ದಿನ ದೂರ ಇರಬಹುದು, ಒಂದೇ ರೂಮಿನಲ್ಲಿ ದೈಹಿಕವಾಗಿ, ಆಗ ಓದಿನ ಕಡೆ ಗಮನ ಬರುತ್ತದೆ ಅಂತ ಆ ರೀತಿ ಕೋಪದಿಂದ ಮಾತನಾಡುತ್ತಿದ್ದೆ. ಕೊನೆಗೆ ಫ್ರಸ್ಟ್ರೇಷನ್ ಇರುತ್ತದೆ ಅಲ್ಲವೇ? ದುಡಿಯುವ ಗಂಡಸು ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಇರಬೇಕಾದ ಹೆಂಗಸು ದುಡಿದರೆ ಸಮಾಜದಲ್ಲಿ ಮನೆಯಲ್ಲಿ ಇರುವವರು ಪ್ರತಿದಿನ ನನ್ನನ್ನು ಚುಚ್ಚಿ ಮಾತನಾಡುತ್ತಿದ್ದರು. ಅದಕ್ಕೆ ಆ ರೀತಿ ವರ್ತಿಸುತ್ತಿದ್ದೆ ಅಷ್ಟೆ. ನನ್ನ ಗೆಳೆಯ ಕೀರ್ತಿಯ ರೂಮಿನಲ್ಲಿ ಓದಿಕೊಳ್ಳುತ್ತಿದ್ದೆ. ಇಬ್ಬರು ಎಕ್ಸಾಮ್ಗೆ ತಯಾರಿ ಮಾಡುತ್ತಿದ್ದೆವು. ನನ್ನ ಫೋನ್ನಲ್ಲಿ ಚಾರ್ಜ್ ಇರಲಿಲ್ಲ. ಚಾರ್ಜ್ ಇದ್ದರೂ ಕೂಡ ಅದರ ಉಪಯೋಗ ಇರಲಿಲ್ಲ. ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲವನ್ನು ಕಟ್ ಮಾಡಿದ್ದರು. ಏಕೆಂದರೆ ಕರೆನ್ಸಿ ಹಾಕಿ ತುಂಬ ದಿನಗಳಾಗಿತ್ತು. ಓದಿಕೊಂಡು ಮನೆಗೆ ಬರುವ ಹೊತ್ತಿಗೆ ನಾನು 1 ಗಂಟೆ ಆಗಿತ್ತು. ನಿನಗೆ ಹೇಗೆ ಫೋನ್ ಮಾಡುವುದು ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಅಮ್ಮನೇ ಪಕ್ಕದ ಮನೆ ಆಂಟಿಗೆ ಫೋನ್ ಮಾಡಿ, ನಿನ್ನ ಹೆಂಡತಿಯನ್ನು ಕರೆಯಬೇಡ, ಅವಳು ಈಗಲೇ ಫೋನ್ ಮಾಡಿ ತುಂಬ ಗಲಾಟೆ ಮಾಡಿದ್ದಾಳೆ, ನೀವುಗಳು ಪುನಃ ಫೋನ್ ಮಾಡಿದರೆ ಅವರ ಅಣ್ಣ ಸುಮ್ಮನೆ ಇರುವುದಿಲ್ಲ ಅಂತ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ನಿನ್ನ ತಂಗಿಯಂದಿರನ್ನು ನನ್ನನ್ನು ಬೈದಿದ್ದಾನೆ ಅಂತ ಅಮ್ಮ ಹೇಳಿದಳು. ಆಗ ಇದ್ದ ಬೇಸರಕ್ಕೆ ಈ ಬೇಸರವೂ ಸೇರಿ ನನಗೆ ನಿನ್ನ ಮೇಲೆ ಕೋಪ ಬಂತು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಂಡಿದ್ದರೆ ಎಲ್ಲ ಸರಿ ಹೋಗುತ್ತಿತ್ತು ಅಂತ. ನಂತರ ಎಲ್ಲ ವಿಷಯವನ್ನು ಮರೆತು ಓದಿನ ಕಡೆ ಗಮನ ಹರಿಸಿದೆ. ಅದೇ ವರ್ಷ ಒಳ್ಳೆಯ ರಿಸಲ್ಟ್ ಬಂತು. ದುಡ್ಡು ಬಂದಾಗ ಪ್ರತಿಯೊಬ್ಬರೂ ಇರುತ್ತಾರೆ. ತಮ್ಮ, ತಂಗಿಯಂದಿರು, ಅಪ್ಪ, ಅಮ್ಮ ನನ್ನ ಜೊತೆ ಇದ್ದರು. ಅದೇ ನನ್ನ ಹತ್ತಿರ ಏನೂ ಇಲ್ಲದೆ ಇದ್ದಾಗ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದರು. ಅದಕ್ಕಾಗಿ ಈಗ ಅವರವರ ಬದುಕನ್ನು ಅವರವರು ನೋಡಿಕೊಳ್ಳುತ್ತಿದ್ದಾರೆ. ಯಾರ ಜೊತೆಯೂ ನಾನು ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ. ನಾನು ಈಗ ಒಳ್ಳೆಯ ಪೋಸ್ಟ್ನಲ್ಲಿ ಇದ್ದೇನೆ ಅಂತ ಅವರಿಗೆ ನಾನೆಂದರೆ ಪ್ರೀತಿ ಅಂತ ಬೇಸರ ಮಾಡಿಕೊಂಡರು. ಹೆಂಡತಿ, ಮಕ್ಕಳು. ನಾನು ಮದುವೆ ಆಗಿಲ್ಲ. ನಾನು ಕೂಡ ನಿನ್ನ ರೀತಿ ಒಂಟಿಯಾಗಿ ಇದ್ದೇನೆ. ಮೀರಾ ಮೇಡಮ್ ಆ ರೀತಿ ಹೇಳುತ್ತಿದ್ದರು. ಮೀರಾ ನನ್ನ ಗೆಳತಿ. ನೀನು ಬರಬೇಕಾದಾಗ ನಿನ್ನ ಕಿವಿಗೆ ನನ್ನ ಮದುವೆ, ಮಕ್ಕಳ ವಿಷಯ ಬೀಳಲಿ. ಕೊನೆ ಪಕ್ಷ ಹಾಗಾದರೆ ನನ್ನ ಜೊತೆ ಮಾತನಾಡಲು ಇಷ್ಟಪಡುತ್ತೀಯಾ ಅಂತ ನಾನೇ ಮೀರಾಗೆ ಹೇಳಿದ್ದು. ನನಗೆ ಆ ಹುಡುಗಿ ಎಂದರೆ ತುಂಬ ಇಷ್ಟ. ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿಕೊಂಡು ಆಗ ತಾನೇ ಸ್ನಾನ ಮಾಡಿ ಉದ್ದನೆಯ ಕೂದಲನ್ನು ಒಣಗಿಸುತ್ತಿರುವ ಹುಡುಗಿ. ನನ್ನನ್ನು ನೋಡಿದ ಕ್ಷಣ ಅವಳ ಮುಖ ಕೆಂಪಾಗುತ್ತದೆ ನಾಚಿಕೆಯಿಂದ. ಅವಳನ್ನು ಮುದ್ದಾಡಬೇಕು ಅಂತ ಅನಿಸುತ್ತಿತ್ತು. ಅವಳ ಕಣ್ಣುಗಳಲ್ಲಿ ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಇತ್ತು. ಅವಳ ಕೆಂಪಾದ ತುಟಿಗಳು ಪದೇ ಪದೇ ನನಗೆ ಮುದ್ದಿಗಾಗಿ ಆಹ್ವಾನ ನೀಡುತ್ತಿದ್ದವು ಅಂತ ನನ್ನ ಹತ್ತಿರ ಬಂದು ನನ್ನ ಕೈಗಳನ್ನು ಹಿಡಿದುಕೊಂಡು ನನ್ನ ತುಟಿಗಳಿಗೆ ಮುತ್ತು ಕೊಡಲು ಆರಂಭಿಸಿದರು. ಅವರು ಮದುವೆ ಆಗಿಲ್ಲ ಅನ್ನುವ ವಿಷಯವನ್ನು ಕೇಳಿ ನನಗೆ ಖುಷಿಯಾಯಿತು. ಇಬ್ಬರ ಮಧ್ಯೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಯಿತು. ಅವರು ಕೂಡ ನನ್ನಂತೆ ಇಲ್ಲಿಯವರೆಗೆ ನನ್ನನ್ನೇ ಪ್ರೀತಿಸುತ್ತಾ ಇದ್ದಾರೆ. ಬದುಕು ನನಗೆ 2ನೇ ಅವಕಾಶವನ್ನು ಕೊಟ್ಟಿದೆ. ಕೊನೆ ಪಕ್ಷ ಇನ್ನಾದರೂ ನಾನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಇನ್ನೆಂದು ನಮ್ಮ ಸಂಬಂಧದಲ್ಲಿ ಬಿರುಕು ಮೂಡಬಾರದು ಅಂತ ಪುನಃ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರು ಕೂಡ ನನ್ನನ್ನು ಅವರ ಒಪ್ಪಿಗೆಯಲ್ಲಿ ಬಿಗಿಯಾಗಿಸಿದರು. ಆ ಕ್ಷಣ ಹಾಗೆ ನಿಲ್ಲಲಿ ಅಂತ ಅನಿಸುತ್ತಿತ್ತು. ಅಂದಿನಿಂದ ಇಬ್ಬರು ಒಂದು ಹೊಸ ಸುಂದರವಾದ ಬದುಕನ್ನು ಆರಂಭಿಸಿದೆವು. ಈಗ ನಮ್ಮ ಪ್ರೀತಿ, ನಮ್ಮ ಬದುಕು ಮೊದಲಿಗಿಂತ ಗಟ್ಟಿಯಾಗಿತ್ತು, ಶಾಶ್ವತವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.